ನಮಸ್ಕಾರ ವಿದ್ಯಾರ್ಥಿ ಮಿತ್ರರೇ, ನಾನು ರವಿ ಎಸ್ ಪೂಜಾರಿ, ಅರ್ಥಶಾಸ್ತ್ರದ ಉಪನ್ಯಾಸಕ. ಸ್ನೇಹಿತರೆ, ನೀವು ತುಂಬ ದಿನದಿಂದ ನನ್ನ ವಿಡಿಯೋಗಳನ್ನೆಲ್ಲ ಆಲಿಸ್ತಾ ಇದ್ದೀರಿ. ನಿನ್ನೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಸು 3K ಆಗಿರುವಂಥದ್ದು. ಸೊ ಇದಕ್ಕೆ ಸಪೋರ್ಟ್ ಅಂತಂದರೆ ನಿಮ್ಮ ಒಂದು ಸಪೋರ್ಟ್ಸ್ ಇದೆ. ತುಂಬ ಕರ್ನಾಟಕದಾದ್ಯಂತ ವಿದ್ಯಾರ್ಥಿಗಳಿಗೆ ಇದು ಮುಟ್ತಾ ಇದೆ. ಇಲ್ಲಿ ವಿದ್ಯಾರ್ಥಿಗಳು ಮತ್ತು ಹಾಗೆ ನಮ್ಮ ಕರ್ನಾಟಕದ ಅರ್ಥಶಾಸ್ತ್ರದ ಒಂದು ಉಪನ್ಯಾಸಕರು ಕೂಡ ತುಂಬ ಒಂದು ಸಹಾಯನ ಮಾಡ್ತಾ ಇದ್ದಾರೆ. ಮಕ್ಕಳಿಗೆ ತಲುಪಿಸುವ ನಿಟ್ಟಿನಲ್ಲಿ ಅವರ ಒಂದು ಸಹಾಯ ತುಂಬ ಇದೆ. ಹಾಗಾಗಿ ಅವ್ರನ್ನೂ ಕೂಡ ನಾನು ಇವತ್ತು ತುಂಬ ಋಣಿಯಾಗಿದ್ದೀನಿ. ಅವ್ರಿಗೂ ಕೂಡ ಸ್ಮರಿಸ್ತಾ ಇದ್ದೀನಿ. ಸೊ ಅದೇ ರೀತಿಯಾಗಿ ನನ್ನ ಯೂಟ್ಯೂಬ್ ಚಾನಲ್ ಎಕನಾಮಿಕ್ಸ್ ರವಿ 1776 ವತಿಯಿಂದ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಸ್ನೇಹಿತರೆ. ಸೊ ಇಲ್ಲಿ ಇವತ್ತಿನ ಒಂದು ವಿಡಿಯೋನಲ್ಲಿ ನಾನು ಬಿ ಪಾರ್ಟಿಗೆ ಪ್ರಶ್ನೆಗಳನ್ನು ಕೊಡ್ತಾ ಇದ್ದೀನಿ. ಆಲ್ರೆಡಿ ಎಲ್ಲ ಒಂದು ಕಂಟೆಂಟನ್ನು ನಿಮಗೆ ತುಂಬ ಖುಷಿ ಆಗ್ತಾ ಇದೆ, ಆಮೇಲೆ ತುಂಬ ಹೆಲ್ಪ್ ಆಗಿದೆ ಅಂತ ಹೇಳ್ತಾ ಇದ್ದೀರಿ, ಕಮೆಂಟ್ ಎಲ್ಲ ಮಾಡಿದಿರಿ. ಸೊ ನೋಡ್ತಾ ಇದ್ದೀನಿ. ಸೊ ಅದರ ಜೊತೆಗೆ PDF ಕಳಿಸಿ ಸರ್ ಅಂತ ಕೇಳಿದಿರಿ. ಆಲ್ರೆಡಿ ನಿಮಗೂ ಗೊತ್ತಿದೆ ಸ್ನೇಹಿತರೆ, ಕರ್ನಾಟಕ ವಿದ್ಯಾರ್ಥಿ ಬಳಗ ನೀವು ಅಲ್ಲಿ ಜಾಯ್ನ್ ಆಗಿದ್ದರೆ ಸೊ ಅಲ್ಲಿ ನಾನು ಒಂದು ಮಾಡಿರುವಂಥ ಎಲ್ಲ ಕಂಟೆಂಟ್ PDF ಸಿಕ್ಕಿರುತ್ತೆ ನಿಮಗೆ. ಆ ನಂತರ ಟೆಲಿಗ್ರಾಮ್ ಗ್ರೂಪ್ ಇದೆ, ಅದನ್ನು ಕೂಡ ಜಾಯಿನ್ ಮಾಡ್ಕೊಳ್ಳಿ. ಸೊ ಎಲ್ಲನೂ ಕೂಡ ಒಂದು ಪಾಸಿಂಗ್ ಪ್ಯಾಕೇಜನ್ನು ಮಾಡಿದ್ದೀನಿ, ಅದನ್ನು ಅಪ್ಲೋಡ್ ಆಗುತ್ತೆ. ಮತ್ತು ಅದಾದ ನಂತರ ನೆಕ್ಸ್ಟ್ ಸ್ವಲ್ಪ ಜನ ಇಂಗ್ಲೀಷ್ ಮೀಡಿಯಮ್ನಲ್ಲಿ ಕ್ವಶನ್ಸ್ ಬೇಕಂತ ಕೇಳ್ತಾ ಇದ್ರಿ. ಸೊ ಕೊಡ್ತೀನಿ ಸ್ನೇಹಿತರೆ. ತುಂಬ ಟೈಟ್ ಶೆಡ್ಯೂಲ್ ಇದೆ ವಿದ್ಯಾರ್ಥಿಗಳಿಗೆ. ಕರ್ನಾಟಕದಾದ್ಯಂತ ಸುಮಾರು ಕಾಲೇಜ್ಗಳಿಂದೆಲ್ಲನೂ ಕೂಡ ನನಗೆ ಕರಿತಾ ಇದ್ದಾರೆ. ಸೊ ನಮ್ಮ ಕಾಲೇಜಿನಲ್ಲಿ ಬನ್ನಿ ಸರ್ ಅಂಥೇಳಿ. ಸೊ ಎಲ್ಲೆಲ್ಲಿ ಸಾಧ್ಯ ಆಗುತ್ತೆ ಅಲ್ಲೆಲ್ಲ ಹೋಗ್ತಾ ಇದ್ದೀನಿ ಮಕ್ಕಳಿಗೆ. ಸೊ ಹಾಗಾಗಿ ಸ್ವಲ್ಪ ನನಗೂ ವರ್ಕ್ ಮಾಡೋದು ಸ್ವಲ್ಪ ಸಮಯ ಕಡಿಮೆ ಇದೆ. ಹಾಗಾಗಿ ದಿನ ಡೈಲಿ 1-2 ವಿಡಿಯೋಗಳನ್ನು ಕೊಡಬೇಕಂತ ಅಂದ್ಕೊಂಡಿದ್ದೆ, ಬಟ್ ಆಗ್ತಾಯಿಲ್ಲ ಸ್ನೇಹಿತರೆ. ಸೊ ಇದ್ದಿದ್ದ ಸಮಯದಲ್ಲೇ ನಾನು ಆದಷ್ಟು ನಿಮಗೆ ಎಲ್ಲ ಕಂಟೆಂಟನ್ನು ಕವರ್ ಮಾಡೋಕ್ಕೆ ಕೊಡ್ತಾಯಿದ್ದೀನಿ. ಲೇಟ್ ಮಾಡೋದು ಬೇಡ ಸ್ನೇಹಿತರೆ. ನಾನು ಬಿ ಪಾರ್ಟು ಫೈನಲ್ ಕ್ವಶನ್ಸ್ಗಳನ್ನು ಕೊಡ್ತಾ ಇದ್ದೀನಿ. ಇಲ್ಲಿ 45ರಿಂದ 46 ಪ್ರಶ್ನೆಗಳಾಗುತ್ತೆ. ಸರ್ ಇಷ್ಟು ಪ್ರಶ್ನೆಗಳನ್ನು ಓದಬೇಕಾ ಅಂತೀರಿ. ಯಾಕಂದರೆ ನಾನು ಹೇಳಿದ್ದೆ 10 ಕ್ವಶನ್ಸ್ಗಳನ್ನು ಬರಬೇಕು ಅಂದರೆ ನೀವು ಈ ಕೆಲಸನ ಮಾಡಬೇಕಾಗತ್ತೆ. ಇಲ್ಲಾಂದರೆ ಮೊದಲೇ ಹೇಳ್ತೀನಿ ನೋಡಿ ಸ್ನೇಹಿತರೆ, ಅಧ್ಯಾಯ ಸಂಖ್ಯೆ 4, ಅಧ್ಯಾಯ ಸಂಖ್ಯೆ 7 ಮತ್ತು ಅಧ್ಯಾಯ ಸಂಖ್ಯೆ 10 ಈ 3 ಅಧ್ಯಾಯಗಳನ್ನು ಓದಿದ್ರೆ ಸಾಕಾಗುತ್ತೆ. 12 ಮಾರ್ಕ್ಸು ಅಲ್ಲೇ ಸಿಗುತ್ತೆ. ಎಲ್ಲ ಆ 3 ಅಧ್ಯಾಯಗಳಿಂದ 2 ಪ್ರಶ್ನೆಗಳಿದೆ. ಹಾಗಾಗಿ ಅಲ್ಲಿ ನಿಮ್ಗೆ ಅಷ್ಟು ಓದ್ಕೊಂಡ್ರೆ ಸಾಕಾಗುತ್ತೆ. ಬಟ್ ಎಕ್ಸ್ಟ್ರಾ ಕ್ವಶನ್ಸ್ ಬೇಕಲ್ಲ, ಆ ಒಂದು ಉದ್ದೇಶಕ್ಕೋಸ್ಕರ ನೀವು ಇವುಗಳನ್ನೆಲ್ಲ ಸ್ವಲ್ಪ ನೋಡಬೇಕಾಗತ್ತೆ ಸ್ನೇಹಿತರೆ. ಸರಿ, ನಾನು ಲೇಟ್ ಮಾಡೋದು ಬೇಡ, ಕಂಟೆಂಟಿಗೆ ಮೂವ್ ಆಗುತ್ತೀನಿ. ಆಲ್ರೆಡಿ ಡಿ ಪಾರ್ಟ್ ಅಪ್ಲೋಡ್ ಆಗಿದೆ, ಸಿ ಆಗಿದೆ, ಹೌದಾ, ಈ ಪಾರ್ಟ್ ಆಗಿದೆ, ಹೌದಾ. ಇದನ್ನು ಆದರೆ ಸೊ ನಿಮಗೆ ಟೋಟಲ್ 60 ಮಾರ್ಕ್ಸ್ ಕವರ್ ಆಗುತ್ತೆ ಸ್ನೇಹಿತರೆ, ನೆನಪಿರಲಿ ನಿಮಗೆ, ಹೌದಾ. ಸೊ ಹಾಗಾಗಿ ನಾನು ಬಿ ಪಾರ್ಟಿಗೆ ಪ್ರಶ್ನೆಗಳನ್ನು ಒಂದೊಂದಾಗಿ ನಿಮ್ಗೆ ತೊಗೊಳ್ತಾ ಬರ್ತೀನಿ. ನೋಡಿ ಸ್ನೇಹಿತರೆ, ಪ್ರಶ್ನೆ ಸಂಖ್ಯೆ 1. ಸೊ ಮೂಲ ಆರ್ಥಿಕ ಚಟುವಟಿಕೆಗಳನ್ನು ಪಟ್ಟಿ ಮಾಡಿ. ಅಧ್ಯಾಯ 1ರಲ್ಲಿದೆ. ಈ ವರ್ಷವೇ ಈ ಒಂದು ಚಾಪ್ಟರ್ಗೆ 2 ಮಾರ್ಕ್ಸಿಗೆ ಫಿಕ್ಸ್ ಮಾಡಿದ್ದಾರೆ. ನಾನು ಇಲ್ಲಿ ಏನು ಮಾಡಿದ್ದೀನಿ ಅಂದರೆ ಒಂದು 4 ಪ್ರಶ್ನೆಗಳನ್ನು ತೊಗೊಂಡಿದ್ದೀನಿ ಸ್ನೇಹಿತರೆ. 1ನೇ ಅಧ್ಯಾಯದ ಮೇಲೆ ಒಂದು ಆರ್ಥಿಕತೆ ಕೇಂದ್ರೀಯ ಸಮಸ್ಯೆಗಳನ್ನು ಹೆಸರಿಸಿ ಅಥವಾ ತಿಳಿಸಿ, ಏನನ್ನು, ಹೇಗೆ, ಯಾರಿಗಾಗಿ ಅಂತ. ಮಿಶ್ರ ಆರ್ಥಿಕತೆ ಎಂದರೇನು, ಒಂದು ಉದಾಹರಣೆ ಕೊಡಿ. ಸೊ ಉತ್ಪಾದನಾ ಸಾಧ್ಯತೆ ಗಡಿ ಎಂದರೇನು. ಈ 4ರಲ್ಲಿ 1 ಬರಬೇಕಂತ ನಿರೀಕ್ಷೆ ಇದೆ. ಸೊ ಇಷ್ಟು ನೋಡ್ಕೊಳ್ಳಿ ಸಾಕು. 6 ಪ್ರಶ್ನೆಗಳಿದೆ, 4 ಕೊಟ್ಟಿದ್ದೀನಿ. ಆನಂತರ 2ನೇ ಅಧ್ಯಾಯಕ್ಕೆ ಬಂದಿದ್ದೀನಿ ಸ್ನೇಹಿತರೆ. ಇಲ್ಲಿ ಕೂಡ 6 ಪ್ರಶ್ನೆಗಳನ್ನು ತೊಗೊಂಡಿದ್ದೀನಿ ನಾನು. ಸೊ 1ನೇದು ಅನುಭೋಗಿ ವರ್ತನೆ ವಿವರಿಸುವ 2 ವಿಧಾನಗಳು, ಬೇಡಿಕೆ ನಿರ್ಧಾರಕಗಳನ್ನು ಪಟ್ಟಿ ಮಾಡಿ. ಇದು ಹೊಸ ಹಳೆಯ ಪ್ರಶ್ನೆಯಿಂದ ಸ್ವಲ್ಪ ಮಾಡಿಫೈ ಮಾಡಲಾಗಿದೆ ಅಂತ ಕೊಟ್ಟಿದ್ದೀನಿ. ನೆಕ್ಸ್ಟ್ ಕೆಳದರ್ಜೆ ಸರಕುಗಳೆಂದರೇನು, ಉದಾಹರಣೆ ಕೊಡಿ. ಅನುಭೋಗಿ ಆದರ್ಶ ಆಯ್ಕೆಯನ್ನು ನಿರ್ಧರಿಸುವ ಅಂಶಗಳನ್ನು ಪಟ್ಟಿ ಮಾಡಿ. ಬೆಲೆ ಬೇಡಿಕೆ ಸ್ಥಾಪಕತ್ವದ ಯಾವುದಾದರೂ 2 ವಿಧಗಳನ್ನು ತಿಳಿಸಿ. ಏಕತಾನಾತ್ಮಕ ಒಲವು ಎಂದರೇನು. ಇಷ್ಟು ಪ್ರಶ್ನೆ 2ನೇ ಅಧ್ಯಾಯದಲ್ಲಿ ಒಂದು 6 ಪ್ರಶ್ನೆಗಳನ್ನು ಕೊಟ್ಟಿದ್ದೀನಿ. 6ರಲ್ಲಿ 1 ಬರಬೇಕು ಅನ್ನೋಂಥದ್ದು ನಿರೀಕ್ಷೆ ಇದೆ ನಂದು. ನೆಕ್ಸ್ಟ್ ಚಾಪ್ಟರ್ ನಂಬರ್ 3ನಲ್ಲಿ ಒಂದು ಪ್ರಶ್ನೆ ಬರಬೇಕು. ದೀರ್ಘಾವಧಿ ವೆಚ್ಚಗಳು ಯಾವುವು, ಹೌದಾ. LRSC, LRMC. ಅಲ್ಪಾವಧಿ ವೆಚ್ಚಗಳನ್ನು ಹೆಸರಿಸಿ. SSC, SMC, TVC, TFC ಅವು ಅದನ್ನೇ ಬರಿಬೇಕು. ಮತ್ತು ಪ್ರತಿಫಲ ಪ್ರಮಾಣದ ಏರಿಕೆ ಪ್ರತಿಫಲ, ಸೊ ಈ ಇಳಿಕೆ ಪ್ರತಿಫಲ, ಕಾನ್ಸ್ಟೆಂಟ್ ಸ್ಥಿರ ಪ್ರತಿಫಲ, ಅವುಗಳನ್ನು ಬರಿಬೇಕು. ದೀರ್ಘಾವಧಿ ಸರಾಸರಿ ವೆಚ್ಚ ಎಂದರೇನು, ಅದರ ಸೂತ್ರ, ಒಂದು ಉದ್ಯಮ ಘಟಕ. ಸೊ ಇಷ್ಟು ಅಂದರೆ 4 ಪ್ರಶ್ನೆಗಳು ಈ ಒಂದು ಅಧ್ಯಾಯದಲ್ಲಿ ತೊಗೊಂಡಿದ್ದೀನಿ. 3ನೇ ಅಧ್ಯಾಯದಲ್ಲಿ. 4ನೇ ಅಧ್ಯಾಯದಲ್ಲಿ ಅಷ್ಟು ಪ್ರಶ್ನೆಗಳು ಹಾಕಿದ್ದೀನಿ, ಯಾಕಂದರೆ ಇಲ್ಲಿ 2 ಬರುತ್ತೆ ಹಾಗಾಗಿ. ಸೊ ನೆಕ್ಸ್ಟ್ ನೋಡಿ, ಪ್ರಶ್ನೆ ಸಂಖ್ಯೆ 15. ಒಂದು ಉದ್ಯಮ ಘಟಕದ ಪೂರೈಕೆ ನಿರ್ಧಾರಕವನ್ನು ಅಥವಾ ಪೂರೈಕೆ ರೇಖೆಯನ್ನು ನಿರ್ಧರಿಸುವ ಅಂಶಗಳು. ಬೆಲೆ, ಪೂರೈಕೆ, ಸ್ಥಿತಿಸ್ಥಾಪಕತ್ವ, ಅರ್ಥ ನೀಡಿ ಮತ್ತು ಅದರ ಸೂತ್ರ ಬರೆಯಿರಿ, ಹೌದಾ. ನೆಕ್ಸ್ಟ್ ಇಬ್ಬರು ಉತ್ಪಾದಕರು ಪೂರೈಕೆಯ ರೇಖೆಗಳು ಕ್ರಮವಾಗಿ. ಸೊ ಇಲ್ಲಿ ಇಕ್ವೇಷನ್ ಚೇಂಜ್ ಆಗ್ಬೋದು ಸ್ನೇಹಿತರೆ, ನೆನಪಿಟ್ಕೊಳ್ಳಿ. ಅವು 2 ಪ್ಲಸ್ ಮಾಡಬೇಕು. P-20 ಮತ್ತು S2 ಏನಂದರೆ P-10 ಅಂತಿದೆ. ಅಲ್ಲಿ 2P ಬರ್ಬೋದು, 15 ಬರ್ಬೋದು. ಈ ಥರ ಹೆಚ್ಚು ಕಡಿಮೆ ಆಗುತ್ತೆ, ವೇರಿ ಆಗುತ್ತೆ. ಅವುಗಳನ್ನು ಪ್ಲಸ್ ಮಾಡಬೇಕು.
ಸ್ಥಗಿತತೆ ಬಿಂದು ಅರ್ಥ ನೀಡಿ. ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಒಂದು ಉದ್ಯಮ ಘಟಕದ ಲಾಭವನ್ನು ಗರಿಷ್ಠಗೊಳಿಸಿಕೊಳ್ಳಲು ಷರತ್ತುಗಳು. ಹೌದಾ, ಅಗತ್ಯವಿರುವ ಷರತ್ತುಗಳು. ಸೊ ಇಷ್ಟು ಆ ಒಂದು ಚಾಪ್ಟರ್ ನಂಬರ್ 4ನಲ್ಲಿ ಓದ್ಕೊಂಡ್ರೆ ಸಾಕಾಗುತ್ತೆ. ಚಾಪ್ಟರ್ ನಂಬರ್ 5 ಸ್ಕಿಪ್ ಮಾಡಿ, ಅದರಲ್ಲಿ ಬರುವುದಿಲ್ಲ, ಹಾಗಾಗಿ ಸೊ ಓದುವಂಥ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಚಾಪ್ಟರ್ ನಂಬರ್ ಇದೂ ಬಿಟ್ಬಿಡಿ, ಬೇಕಾದರೆ 6 ಓದುವಂಥ ಅವಶ್ಯಕತೆ ಇಲ್ಲ. ಚಾಪ್ಟರ್ ನಂಬರ್ 7ಗೆ ಬನ್ನಿ. 4 ಉತ್ಪಾದನಾಂಗಗಳನ್ನು ಅವುಗಳ ಪ್ರತಿಫಲ. ಹೌದಾ, ಭೂಮಿ, ಶ್ರಮ, ಬಂಡವಾಳ ಇದೆ. ಅದು ವರ್ಗಾವಣೆ ಪಾವತಿ ಎಂದರೇನು, ಭಾಳ ಇಂಪಾರ್ಟೆಂಟ್ ಸ್ನೇಹಿತರೆ. ಈ ಅಧ್ಯಾಯದಲ್ಲಿ ಕಂಪಲ್ಸರಿ ಎಲ್ಲ ಒಂದು ಪ್ರಶ್ನೆ ಎಕ್ಸ್ಟ್ರಾ ಆ್ಯಡ್ ಆಗಿದೆ. 13 ಇತ್ತು, 12 ಇತ್ತು, 13 ಆಗಿದೆ. ಹೌದಾ, ಅವೆಲ್ಲನೂ ಓದ್ಕೋಬೇಕಾಗುತ್ತೆ. ಅದಕ್ಕೋಸ್ಕರ ನಾನು ಅಷ್ಟು ಕೊಟ್ಟಿದ್ದೀನಿ. ಬಾಧ್ಯತೆಗಳೆಂದರೇನು, ಹೌದಾ, ಇದರ 2 ವಿಧಗಳನ್ನು ತಿಳಿಸಿ. ಮೂಲ ಬೆಲೆಗಳಲ್ಲಿ ಮಾರುಕಟ್ಟೆ ಬೆಲೆಗಳಲ್ಲಿ GVAಗಳನ್ನು ವ್ಯತ್ಯಾಸಗಳನ್ನು ಗುರುತಿಸಿ. GDPಯ ರಾಷ್ಟ್ರೀಯ ವರಮಾನ ಮಾಪನ ಮಾಡುವ 3 ಯಾವುದು ಅಂತಂದರೆ ವಿಧಾನಗಳು. ಹೌದಾ, ಉತ್ಪನ್ನ ವಿಧಾನ, ತೆರಿಗೆ ವಿಧಾನ, ಯಾವುದು ಉತ್ಪನ್ನ ವಿಧಾನ ಮತ್ತು ವೆಚ್ಚದ ವಿಧಾನ. ಹೌದಾ, ಅವು 3 ಇದಾವಲ್ರಿ, ಅವುಗಳನ್ನು ವ್ಯಾಲ್ಯೂ ಆ್ಯಡೆಡ್ ಅಂತ ಕರಿತಾ ಇದ್ದೀವಿ. ಅದು ನೆಕ್ಸ್ಟ್ ಮಧ್ಯಂತರ ಸರಕು ಅರ್ಥವನ್ನು ಒಂದು ಉದಾಹರಣೆ ಸಹಿತ ನೀಡಿ. ನೆಕ್ಸ್ಟ್ ಇಲ್ಲಿ ಡೇಟಾ ಚೇಂಜ್ ಆಗ್ಬೋದು. GDPದು. ಹೌದಾ, GDPದು 400 ಮತ್ತು ನಾಮ ಮಾತ್ರದೆಷ್ಟಿದೆ ಅಂತಂದರೆ 450 ಇದೆ. ಅದು ಅನಾಪ್ರಸರಣಕವನ್ನು ಕಂಡುಹಿಡಿಯಿರಿ ಅಂತ ಕೇಳಿದಿದೆ. ಬಟ್ ಇದು ಡೇಟಾ ಚೇಂಜ್ ಆಗುತ್ತೆ ಸ್ನೇಹಿತರೆ. ಈ ಪ್ರಶ್ನೆ ಬರುತ್ತೆ, ಬಟ್ ಏನಾಗುತ್ತೆ ಅಂದರೆ ಸ್ವಲ್ಪ ಡೇಟಾ ಚೇಂಜ್ ಆಗುತ್ತೆ, ಗ್ಯಾರಂಟಿ. ಅನುಭೋಗಿ ಸರಕು ಮತ್ತು ಬಂಡವಾಳ ಸರಕುಗಳ ನಡುವಿನ ವ್ಯತ್ಯಾಸ ತಿಳಿಸಿ. ಮತ್ತು ದಾಸ್ತಾನು ಮತ್ತು ಹರಿವಿನ ನಡುವಿನ ವ್ಯತ್ಯಾಸ ತಿಳಿಸಿ. ಇದೇ ಅಧ್ಯಾಯದಲ್ಲಿದೆ. GDP at MP ಮತ್ತು GDP at FC ಸಮೀಕರಣವನ್ನು ಬರೆಯಿರಿ. ತಪಾಸೀಲು ಪಟ್ಟಿ ಶೇಖರಣೆ ಅರ್ಥ ಕುಸಿತ ತಿಳಿಸಿ. ಚಿಲ್ಲರೆ ನಾಮಮಾತ್ರ ಮತ್ತು ನೈಜ GDPಗಳ ನಡುವಿನ ವ್ಯತ್ಯಾಸ. ಚಿಲ್ಲರೆ ಬೆಲೆ ಮತ್ತು ಸಗಟು ಬೆಲೆಗಳ ಅರ್ಥ. ಅನುಭೋಗಿ ಬಿಂಬಕದ 2 ಭಾಗಗಳನ್ನು ತಿಳಿಸಿ. ನೆಕ್ಸ್ಟ್ MPC ಮೌಲ್ಯ ಇದು ಚೇಂಜ್ ಆಗ್ಬೋದು. 0.75 ಕೊಟ್ಟಿದ್ದೀನಿ, ಅಲ್ಲಿ 0. ಏನು ಬರ್ಬೋದು, 8 ಅಂತ ಬರ್ಬೋದು ಸ್ನೇಹಿತರೆ, ನೆನ್ಪಿಟ್ಕೊಳ್ಳಿ. ಸೊ ಹಾಗಾಗಿ ನೆಕ್ಸ್ಟ್ ಗುಣಕದ ಅರ್ಥವನ್ನು ನೀಡಿ, ಅದರ ಸೂತ್ರ ಬರೀರಿ. ಮಿತವ್ಯಯ ವಿರೋಧಾಭಾಸ ಎಂದರೇನು. ಹೌದಾ, ಸಾರ್ವಜನಿಕ ಸರಕುಗಳನ್ನು ಸರ್ಕಾರವೇ ಏಕೆ ಪೂರೈಸುತ್ತದೆ. ಹೌದಾ, ಸಾರ್ವಜನಿಕ ಸರಕು ಮತ್ತು ಖಾಸಗಿ ಸರಕುಗಳ ನಡುವಿನ ವ್ಯತ್ಯಾಸ. ಯೋಜನಾ ಕಂದಾಯ ವೆಚ್ಚದ ಭಾಗಗಳು. ಸರ್ಕಾರದ ಮುಂಗಡ ಪತ್ರದ ಯಾವುದಾದರೂ 2 ಮುಖ್ಯ ಉದ್ದೇಶಗಳು. ಹೌದಾ, ಯಾಕಂದರೆ ಈ ಚಾಪ್ಟರ್ನಲ್ಲಿ 2 ಬರುವಂಥ ಸಾಧ್ಯತೆಗಳಿರುತ್ತಲ್ಲ, ಹಾಗಾಗಿ ಕೊಟ್ಟಿದ್ದೀನಿ ಸ್ನೇಹಿತರೆ, ಸ್ವಲ್ಪ ನೋಡ್ಕೊಳ್ಳಿ. ಕೇಂದ್ರ ಸರ್ಕಾರದ ಯಾವುದಾದ್ರೂ 2 ಪ್ರತ್ಯಕ್ಷ ಮತ್ತು ಪರೋಕ್ಷ ತೆರಿಗೆಗಳನ್ನು ಹೆಸರಿಸಿ. ತಪಾಸೀಲ ಪಟ್ಟಿಯ ಹೂಡಿಕೆ ಎಂದರೇನು, ಅದು ಯಾವಾಗ ಧನಾತ್ಮಕ ಮತ್ತು ಋಣಾತ್ಮಕವಾಗುತ್ತದೆ. ಹೌದಾ, ಸ್ವಲ್ಪ ಮಾಡಿಫೈ ಆಗಿದೆ ನೋಡಿ. ಪುಕ್ಕಟ್ಟೆ ಸವರದಾರರು ಎಂದರೇನು, ಅವರನ್ನು ಏಕೆ ಹಾಗೆ ಕರೆಯುತ್ತಾರೆ. ಮಿಗುತ್ತೆ ಅಂದರೆ ಉಳಿತಾಯ, ನೆನಪಿಟ್ಕೊಳ್ಳಿ. ಮಿಗುತ್ತೆ ಮುಂಗಡ ಪತ್ರ ಮತ್ತು ಕೊರತೆ ಮುಂಗಡ ಪತ್ರ ನಡುವಿನ ವ್ಯತ್ಯಾಸ. ಪ್ರಮಾಣಾನುಗುಣ ಆದಾಯ ತೆರಿಗೆ ಸ್ವಯಂಚಾಲಿತ ಕಂಪನ ಗ್ರಾಹಕವಾಗಿ ಏಕೆ ಕಾರ್ಯನಿರ್ವಹಿಸುತ್ತದೆ ಅಥವಾ ಏಕೆ ಕೆಲಸ ಮಾಡುತ್ತದೆ ಅನ್ನುವಂಥದ್ದು. ಹೌದಾ, ನೆಕ್ಸ್ಟ್ ಸಾಲಗಳನ್ನು ಬಂಡವಾಳ ಸ್ವೀಕೃತಿಗಳೆಂದು ಪರಿಗಣಿಸಲಾಗುತ್ತದೆ. ಇವೆಲ್ಲನೂ ಕೂಡ ಚಾಪ್ಟರ್ ನಂಬರ್ ಎಷ್ಟರಲ್ಲಿದೆ, 10ರಲ್ಲಿದೆ. ಹೌದಾ, 11ರಲ್ಲಿ ಬರುವುದಿಲ್ಲ, ಅದು ಸ್ಕಿಪ್ ಮಾಡಿ. 11 ಬೇಡ, 6 ಬೇಡ, ಮತ್ತು ಇನ್ನೊಂದು ಯಾವ ಚಾಪ್ಟರ್ ಬೇಡ ಅಂತ ಹೇಳಿದೆ, ಚಾಪ್ಟರ್ ನಂಬರ್ 5 ಬೇಡ. ಈ 3 ಅಧ್ಯಾಯಗಳನ್ನು ಬಿಟ್ಟು ಸ್ಕಿಪ್ ಮಾಡಿ ಉಳಿದಂಥ ಅಧ್ಯಾಯಗಳನ್ನು ನೀವು ಚೆನ್ನಾಗಿ ಓದ್ಕೋಬೇಕಾಗತ್ತೆ. ಸೊ ಟೋಟಲ್ 46 ಕೊಟ್ಟಿದ್ದೀನಿ. ಆ 40ರಲ್ಲೇ 10 ಬರುತ್ತೆ ಗ್ಯಾರಂಟಿ. 10 ಬರಲಿಲ್ಲ ಅಂತಂದ್ರೂ ನಿಮ್ಮ ಫಿಕ್ಸ್ ಅಂತ 7ರಿಂದ 8 ಪ್ರಶ್ನೆ ಇರುತ್ತೆ. ನಿಮ್ಗೆ ಬೇಕಾಗಿರೋದು 6 ಪ್ರಶ್ನೆಗಳು. ಹೌದಾ, ಸೊ 6 × 2 ಮಾಡಿದ್ರೆ 12 ಮಾರ್ಕ್ಸ್ ಆಗುತ್ತೆ ಸ್ನೇಹಿತರೆ, ನೆನಪಿರಲಿ ನಿಮಗೆ. ಹೌದಾ, ನನ್ನ ಯೂಟ್ಯೂಬ್ ಚಾನಲ್ ಆಲ್ರೆಡಿ ಇದ್ರ ಮೇಲೆ ನಿಮಗೆ C ಪಾರ್ಟನ್ನು ಅಪ್ಲೋಡ್ ಮಾಡಿದ್ದೀನಿ. ಹೌದಾ, C ಪಾರ್ಟ್ ಅಂತಂದರೆ ಯಾವುದು, ಆಲ್ರೆಡಿ ಮನೆ ವಿಡಿಯೋ ಅಪ್ಲೋಡ್ ಆಗಿದೆ. 20 ಮಾರ್ಕ್ಸಿನ ಕ್ವಶನ್ಸ್ ಅಪ್ಲೋಡ್ ಆಗಿದೆ. ನೆಕ್ಸ್ಟ್ D ಪಾರ್ಟ್ನೂ ಕೂಡ ಕೊಟ್ಟಿದ್ದೀನಿ. 6 × 3 ಮಾಡಿದಾಗ 18 ಮಾರ್ಕ್ಸ್ ಆಗುತ್ತೆ. ಇದು ವಿಡಿಯೋ ನಂಬರ್ 2 ಅಂತ. ಅದು ಮೇಗಿಂದು ವಿಡಿಯೋ ನಂಬರ್ 3, ಇವತ್ತಿಂದು ವಿಡಿಯೋ ನಂಬರ್ 4 ಆಗುತ್ತೆ. ಹೌದಾ, ನೆಕ್ಸ್ಟ್ ವಿಡಿಯೋ ನಂಬರ್ 1 ಒಳಗೆ ಏನು ಕೊಟ್ಟಿದೆ ಹೇಳಿ. ಎಸ್, ನಿಮ್ಗೆ ಎಸ್ ಕರೆಕ್ಟ್ ಆಗಿದೆ. POQ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ಸನ್ನು ಕೊಟ್ಟಿದೆ ಸ್ನೇಹಿತರೆ. ಹೌದಾ, ಸೊ ಹಾಗಾಗಿ ಸೊ ಇದು ನನ್ನ ಒಂದು ಯೂಟ್ಯೂಬ್ ಚಾನಲ್ಸು. ಸೊ ರವಿ ಎಕನಾಮಿಕ್ಸ್ ರವಿ 1776 ಅಂತ. ಸೊ ಯಾರೆಲ್ಲ ಪ್ರಥಮ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಶೇರ್ ಮಾಡಿ, ಲೈಕ್ ಮಾಡಿ. ತುಂಬ ಹೃದಯದ ಧನ್ಯವಾದಗಳು ಸ್ನೇಹಿತರೆ. ಥ್ಯಾಂಕ್ ಯು ಎವ್ರಿ ಒನ್.